ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಒಂದೇನು ವೈರಲ್ ಆಗಿತ್ತಲ್ಲ, ಅದು ವೈರಲ್ ಆಗಿದ್ದರ ಹಿಂದಿನ ರಹಸ್ಯದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿನ ಮೊರೆ ಹೋಗಿದೆ ಖಾಕಿ ಈಗ ಖುದ್ದಾಗಿ. ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ವಿಡಿಯೋ ಹೆಂಗ್ ಸಿಕ್ತು, ಯಾರು ವೈರಲ್ ಮಾಡಿದ್ದು, ಯಾವ ಅಕೌಂಟ್ನಿಂದ ಇದು ಪೋಸ್ಟ್ ಆಯಿತು ಅಂತ ತಿಳಿಯೋದಕ್ಕೆ ಖಾಕಿ ಇದೀಗ ಈ ಸಾಮಾಜಿಕ ಜಾಲತಾಣಗಳ ಸಂಸ್ಥೆಯ ಮೊರೆ ಹೋಗಿದೆ. ವಿಡಿಯೋ ಹೇಗೆ ವೈರಲ್ ಆಯಿತು ಅಂತ ತಿಳಿಯೋದಕ್ಕೆ ಖಾಕಿ ಪತ್ರವನ್ನು ಬರೆಯೋದಕ್ಕೆ ಕೂಡ ಮುಂದಾಗ್ತಾ ಇರೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಆಕ್ಟಿವ್ ಆಗಬೇಕು ಪೊಲೀಸರು. ಅದು ಒಂದು ಕಡೆಯಲ್ಲಾಗ್ತಾ ಇದೆ. ಮತ್ತೊಂದು ಕಡೆ ಯಾರು ಈ ವಿಚಾರ ಬೆಳಕಿಗೆ ತಂದ್ರಲ್ವಾ, ಅವರ ವಿರುದ್ಧ ಕೂಡ ಸಮರ ಸಾರುವಂತಹ ನಿಟ್ಟಿನಲ್ಲಿ ವ್ಯವಸ್ಥೆಯಲ್ಲಿರುವಂತಹ ಲೂಪ್ ಹೋಲನ್ನು ಸಮಾಜದ ಮುಂದೆ ತಂದಿರುವಂತಹ ಕೈಗಳನ್ನು ಪತ್ತೆ ಹಚ್ಚಬೇಕನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹಾಗಾಗಿ ಫೇಸ್ಬುಕ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪೊಲೀಸರು ಪತ್ರವನ್ನು ಬರೆದಿರೋದು. ಇನ್ನು ರಾಜಾತಿಥ್ಯದ ವಿಡಿಯೋ ಯಾರು ಚಿತ್ರೀಕರಿಸಿದ್ರಲ್ಲ, ಆ ಖೈದಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಆತ ಹೇಳಿರೋದು ವಿಡಿಯೋ ಚಿತ್ರೀಕರಿಸಿದ್ದ ಮೊಬೈಲ್ ಇವಾಗಿಲ್ಲ ನನ್ನ ಬಳಿ ಅಂತ. 2023ರಲ್ಲಿ ಪರಪ್ಪನ ಅಗ್ರಹಾರ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲೇ ಮೊಬೈಲ್ಗಳನ್ನು ಸೀಸ್ ಮಾಡಿಕೊಂಡಿದ್ರು. 2 ವರ್ಷದ ಹಿಂದಿನ ವಿಡಿಯೋ ಇದು. 2 ವರ್ಷದ ಹಿಂದೆನೇ ಪೊಲೀಸರು ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಂಚೆ ಮಾಡಿದ ವಿಡಿಯೋ ಇದು. ಬಟ್ ಇವಾಗ ಆ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಆ ಖೈದಿ ಮಾತಾಡಿರೋದು. ಖೈದಿ ಹೇಳಿಕೆ ಬೆನ್ನಲ್ಲೇ ದಾಳಿಯನ್ನು ಮಾಡಿದ್ರಲ್ಲ ಅಧಿಕಾರಿಗಳು 2023ರಲ್ಲಿ, ಆ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಟ್ ಸ್ಟಿಲ್ ಇಲ್ಲಿ ಒಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ. ಆ ಖೈದಿ ಹೇಳಿದ್ದು 2 ವರ್ಷದ ಹಿಂದೆನೇ ನನ್ನ ಮೊಬೈಲ್ ಸೀಸ್ ಮಾಡ್ಕೊಂಡು ಹೋದ್ರು, ಅದರಲ್ಲಿ ಇದ್ದಿದ್ದ ವಿಡಿಯೋ ಇವಾಗ ಹೆಂಗೆ ವೈರಲ್ ಆಯಿತು ಗೊತ್ತಿಲ್ಲ ಅಂತ. ಬಟ್ ಕೆಲವು ವಿಜುವಲ್ಸಲ್ಲಿ ನ್ಯೂಸ್ ಪೇಪರು, ಕ್ಯಾಲೆಂಡರ್ ಎಲ್ಲ ಇದ್ದಾವೆ. ಕ್ಯಾಲೆಂಡರ್ನಾದರೂ ಒಂದು ಪಕ್ಷ ಫೇಕ್ ಮಾಡ್ಬೋದು, ಹಳೆ ಕ್ಯಾಲೆಂಡ್ರು ಹೊಸ ಕ್ಯಾಲೆಂಡರ್ ಎಲ್ಲವನ್ನ ಇಟ್ಕೊಂಡು ಹಿಂದೆ ಮುಂದೆ ತಿರುಗಿಸಿ ಮಾಡ್ಬೋದು. ಬಟ್ ನ್ಯೂಸ್ ಪೇಪರ್ ಹೆಂಗೆ ಫೇಕ್ ಮಾಡೋದಕ್ಕಾಗತ್ತೆ? ರೀಸೆಂಟ್ ನ್ಯೂಸ್ ಪೇಪರ್ ಇದ್ದಿದ್ದಲ್ಲಿ. ಹಾಗಾದರೆ ಇದು 2 ವರ್ಷದ ಹಿಂದಿನ ವಿಡಿಯೋ ಅಂದರೆ ನಂಬೋದಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಈಗ ವ್ಯವಸ್ಥೆಯಲ್ಲಿರುವ ಲೂಪ್ ಹೋಲು ಹೊರಗೆ ಬಂತು. ಅದನ್ನು ಯಾರು ಹೊರಗೆ ತಂದ್ರು ಅನ್ನುವ ಕಾಣದ ಕೈಗಳ ಕಾರ್ಯಾಚರಣೆಗೆ ಪೊಲೀಸರು ಇಳಿದಿರೋದು. ಬಟ್ ಆ ಖೈದಿಗಳನ್ನು ವಿಚಾರಣೆ ಮಾಡಿದಾಗ 2 ವರ್ಷದ ಹಿಂದಿನ ವಿಡಿಯೋ ಅಂತ ಅವ್ರು ಹೇಳ್ತಿದ್ದಾರೆ. ನಂಬುವಂಥ ಮಾತಾ ಇದು? ಪ್ರಜ್ವಲ್, ಹೌದು. ಏನು ಜೈಲಿನ ಕರ್ಮಕಾಂಡಗಳಿಗೆ ಸಂಬಂಧಪಟ್ಟಂತೆ ಏನು ಒಂದು ವಿಡಿಯೋ ವೈರಲ್ ಆಗಿತ್ತು, ಹಾಗಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಗೃಹ ಮಂತ್ರಿಗಳು ಕೂಡ ಅಲ್ಲಿ ಯಾರು ವಿಡಿಯೋವನ್ನು ಮಾಡಿದ್ರು ಅವ್ರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಆದರೆ ವಿಡಿಯೋ ಮಾಡಿದ್ದು ಯಾರು ಅನ್ನೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಮೊಬೈಲ್ಗಳು ಒಳಗಡೆ ಹೇಗೆ ಹೋಯಿತು, ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಅನ್ನುವಂತಹದ್ದು ಇಲ್ಲಿ ಕಾಡುವಂತಹ ಪ್ರಶ್ನೆ. ಅದನ್ನು ಬಿಟ್ಟು ಅಧಿಕಾರಿಗಳು ಆ ಮೊಬೈಲನ್ನು ಒಳಗಡೆ ಕೊಟ್ಟಿದ್ದು ಯಾಕೆ, ಯಾರಿಗೋಸ್ಕರ ಎಷ್ಟು ಹಣ ಕೊಟ್ಟರು ಅನ್ನೋದನ್ನು ಬಿಟ್ಟು ವಿಡಿಯೋ ಮಾಡಿದ್ಯಾರು, ವೈರಲ್ ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಹಿಂದೆ ಬಿದ್ದಿರೋದು ಮಾತ್ರ ಇಲ್ಲಿ ನಿಜಕ್ಕೂ ತಮಾಷೆ ಅಂತ ಅಂದರೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾರು ಒಳಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಚೆಕ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ ಎಲ್ಲವನ್ನೂ. ಆದರೂ ಕೂಡ ಮೊಬೈಲ್ಗಳು ಹೇಗೆ ವರ್ಕ್ ಆಗುತ್ತೆ? ಜೈಲಿನ ಸುತ್ತಮುತ್ತ ಕೂಡ 100 ಮೀಟರ್ ಏನು ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಮೊಬೈಲ್ ನೆಟ್ವರ್ಕ್ ಕೂಡ ಸಿಗಲ್ಲ. ಜಾಮರನ್ನು ಅಳವಡಿಸಿರ್ತಾರೆ. ಅದರ ಒಳಗಡೆ ಇಷ್ಟು ರಾಜಾರಾಶವಾಗಿ ಕೂತು ಮೊಬೈಲ್ಗಳನ್ನು ವೀಕ್ಷಣೆ ಮಾಡ್ತಾರೆ, ವಿಡಿಯೋಗಳನ್ನು ಮಾಡಿ, ಬರ್ತ್ಡೇ ಪಾರ್ಟಿಗಳನ್ನು ಮಾಡಿ, ಹೊರಗಡೆ ಸೆಲೆಬ್ರೇಷನ್ ಮಾಡುವಂತಹ ರೀತಿಯಲ್ಲೇ ಆ ಒಂದು ವಿಡಿಯೋಗಳನ್ನು ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಆಗ್ತಿರುವಂತಹ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾರ್ವಜನಿಕರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಸದ್ಯ ಈಗ ಈ ವಿಡಿಯೋಗಳು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯಾರು ಒಂದು ವಿಡಿಯೋವನ್ನು ಮಾಡಿದಂತಹ ವಿಚಾರಣೆ ದಿನ ಕೈದಿ ಏನಿದ್ದಾನೆ ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇದು 2 ವರ್ಷಗಳ ಹಿಂದಿನ ವಿಡಿಯೋಗಳು, ಜೈಲಿನ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋಗಳೆಲ್ಲವೂ ಕೂಡ ಅಧಿಕಾರಿಗಳಿಗೆ ಒಪ್ಪಿಸಿದ್ದೆ, ಮೊಬೈಲನ್ನು ಕೂಡ ಕೊಟ್ಟಿದ್ದೆ. ಈಗ ಅದು ಹೇಗೆ ವೈರಲ್ ಆಯಿತು ಗೊತ್ತಿಲ್ಲ ಅನ್ನುವಂಥದ್ದನ್ನು ಉತ್ತರವನ್ನು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ರೀತಿಯಂತ ಈ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಪೊಲೀಸರ ಜೊತೆ ಶಾಮೀಲಾಗಿ ಕೆಲವು ಆರೋಪಿಗಳು ಈ ಒಂದು ಪ್ರಕರಣ ಸಂಬಂಧಪಟ್ಟ ಅಂದ್ರೆ ದರ್ಶನ್ ಅವರಿಗೆ ಯಾವ ಒಂದು ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನ ಕೋರ್ಟ್ನ ಮುಂದೆ ಮನವರಿಕೆ ಮಾಡುವ ಉದ್ದೇಶದಿಂದಾಗಿ ಈ ವಿಡಿಯೋಗಳನ್ನು ವೈರಲ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಆದರೆ ಇಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದಂತಹ ಅಧಿಕಾರಿಗಳು ಯಾರು ವಿಡಿಯೋವನ್ನು ವೈರಲ್ ಮಾಡಿದ್ರು ಅವರಿಗೆ ಪತ್ರವನ್ನು ಬರೀತೀವಿ, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಹಿಂದೆ ಬಿದ್ದಿರುವಂತಹದ್ದು ಪ್ರಜ್ವಲ.